ನೀವು ನೋಡ್ತಾ ಇದ್ದೀರಾ MMK ಟಿವಿ ಕನ್ನಡ. ನಾನು ವಿಭಾ. ಮೊದಲಿಗೆ ಹೆಡ್ಲೈನ್ಸ್. ತೀವ್ರಗೊಂಡ ಕಾವೇರಿ ಹೋರಾಟ, KRS ಡ್ಯಾಂ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್. ಬೆಳಗಾವಿಯಲ್ಲಿ ಭೀಕರ ರಸ್ತೆ ಅಪಘಾತ, ಬಡೆಕೊಳ ಮಠದ ಬಳಿ ಲಾರಿ ಪಲ್ಟಿ. ಗದಗದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರು ದಿಢೀರ್ ಭೇಟಿ. ದರ್ಶನ್ ಭೇಟಿಗೆ ಆಗಮಿಸಿದ ಪತ್ನಿ ವಿಜಯಲಕ್ಷ್ಮಿ. ಅಕ್ರಮ ಜಮೀನಿಗೆ ಗಣಿಗಾರಿಕೆಗೆ ತಹಸೀಲ್ದಾರ್ ಖಡಕ್ ಬ್ರೇಕ್. ಬಸವಸಾಗರ ಡ್ಯಾಂನಿಂದ ಕೃಷ್ಣಾ ನದಿಗೆ 1.20 ಲಕ್ಷ ಕ್ಯೂಸೆಕ್ಸ್ ನೀರು ಬಿಡುಗಡೆ, ನದಿ ತೀರದ ಗ್ರಾಮಗಳಲ್ಲಿ ಹೈ ಅಲರ್ಟ್. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ನಾರಾಯಣಪುರ ಬಳಿ ಕೃಷ್ಣಾ ನದಿ ಉಕ್ಕಿ ಹರಿಯುತ್ತಿರುವುದರಿಂದ ನದಿ ತೀರದ ಗ್ರಾಮಗಳ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸಾರ್ವಜನಿಕರು ನದಿ ತೀರಕ್ಕೆ ತೆರಳದಂತೆ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಮೀನುಗಾರರು, ರೈತರು ಹಾಗೂ ಸಾರ್ವಜನಿಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದು ನದಿಗೆ ಇಳಿಯದಂತೆ ಮನವಿ ಮಾಡಲಾಗಿದೆ. ಈ ಕುರಿತು ವರದಿ ಇಲ್ಲಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಕೃಷ್ಣಾ ನದಿಯ ನೀರಿನ ಮಟ್ಟ ಏರಿಕೆಯಾಗಿದ್ದು ನದಿ ತೀರದ ಪ್ರದೇಶಗಳಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಭಾರೀ ಮಳೆಯ ಪರಿಣಾಮ ಹುಣಸಗಿ ತಾಲೂಕಿನ ನಾರಾಯಣಪುರದಲ್ಲಿರುವ ಬಸವಸಾಗರ ಡ್ಯಾಂನಿಂದ ಕೃಷ್ಣಾ ನದಿಗೆ 1,20,000 ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಇದರ ಪರಿಣಾಮ ಕೃಷ್ಣಾ ನದಿ ಉಕ್ಕಿ ಹರಿಯುತ್ತಿದ್ದು ನದಿ ತೀರದ ಗ್ರಾಮಗಳಲ್ಲಿ ಪೊಲೀಸರು ಹಾಗೂ ಜಿಲ್ಲಾಡಳಿತ ಹೈ ಅಲರ್ಟ್ ಘೋಷಿಸಿದೆ. ಮೀನುಗಾರರು ನದಿಗೆ ಇಳಿಯದಂತೆ ಸಾರ್ವಜನಿಕರು ಬಟ್ಟೆ ತೊಳೆಯಲು ಅಥವಾ ರೈತರು ಜಾನುವಾರುಗಳನ್ನು ನದಿ ತೀರಕ್ಕೆ ಕರೆದೊಯ್ಯಬಾರದು ಎಂದು ಎಚ್ಚರಿಕೆ ನೀಡಲಾಗಿದೆ. ಇದೇ ವೇಳೆ ತಿಂತಣಿ ಗ್ರಾಮದ ನದಿ ತೀರಗಳಲ್ಲಿ ಗುಡಿಸಲುಗಳಲ್ಲಿ ವಾಸಿಸುತ್ತಿದ್ದ 4 ಕುಟುಂಬಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ಇನ್ನಷ್ಟು ನೀರು ಹರಿದು ಬರುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ನದಿ ತೀರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ವೇಗವಾಗಿ ಚಲಿಸುತ್ತಿದ್ದ ಕಾರೊಂದು ನಿಯಂತ್ರಣ ತಪ್ಪಿ ರಸ್ತೆ ಮಧ್ಯೆ ಪಲ್ಟಿ ಹೊಡೆದಿರುವ ಘಟನೆ ನಡೆದಿದೆ. ಕಾರು ಸಂಪೂರ್ಣವಾಗಿ ಜಖಂಗೊಂಡಿದ್ದರೂ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಪ್ರತ್ಯಕ್ಷದರ್ಶಿಗಳ ಮಾಹಿತಿಯ ಪ್ರಕಾರ ಅತಿ ವೇಗವೇ ಅಪಘಾತಕ್ಕೆ ಪ್ರಮುಖ ಕಾರಣ ಎನ್ನಲಾಗಿದೆ. ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ. ವೇಗವಾಗಿ ಚಲಿಸುತ್ತಿದ್ದ ಕಾರೊಂದು ನಿಯಂತ್ರಣ ತಪ್ಪಿ ರಸ್ತೆ ಮಧ್ಯೆ ಪಲ್ಟಿ ಹೊಡೆದಿರುವ ಘಟನೆ ನಡೆದಿದೆ. ಕಾರು ಸಂಪೂರ್ಣವಾಗಿ ಜಖಂಗೊಂಡಿದ್ದರೂ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಪ್ರತ್ಯಕ್ಷದರ್ಶಿಗಳ ಮಾಹಿತಿಯ ಪ್ರಕಾರ ಅತಿ ವೇಗವೇ ಅಪಘಾತಕ್ಕೆ ಪ್ರಮುಖ ಕಾರಣ ಎನ್ನಲಾಗಿದೆ. ನಿಯಂತ್ರಣ ಕಳೆದುಕೊಂಡ ಕಾರು ರಸ್ತೆ ಬದಿಗೆ ಉರುಳಿ ಬಿದ್ದಿದ್ದು ಸ್ಥಳೀಯರು ತಕ್ಷಣ ಧಾವಿಸಿ ಕಾರಿನಲ್ಲಿದ್ದವರನ್ನ ಸುರಕ್ಷಿತವಾಗಿ ಹೊರತೆಗೆದಿದ್ದಾರೆ. ಅಪಘಾತದಲ್ಲಿ ಕಾರಿಗೆ ಭಾರೀ ಹಾನಿಯಾಗಿದ್ದು ಕಾರಿನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಎಂದು ತಿಳಿದು ಬಂದಿದೆ. ಇನ್ನು ಮಾಹಿತಿ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಅಪಘಾತಕ್ಕೆ ನಿಖರ ಕಾರಣದ ಕುರಿತು ತನಿಖೆ ಆರಂಭಿಸಿದ್ದಾರೆ. ಚಾಲಕರು ಅತಿ ವೇಗವನ್ನು ತಪ್ಪಿಸಿ ಸಂಚಾರ ನಿಯಮಗಳನ್ನು ಪಾಲಿಸುವ ಮೂಲಕ ಇಂತಹ ದುರ್ಘಟನೆಗಳನ್ನು ತಡೆಯಬಹುದು ಎಂಬುದು ಈ ಘಟನೆಯಿಂದ ಮತ್ತೊಮ್ಮೆ ಸಾಬೀತಾಗಿದೆ. ಬೆಳಗಾವಿಯಲ್ಲಿ ಭೀಕರ ರಸ್ತೆ ಅಪಘಾತವಾಗಿದೆ. ಬಡೆಕೊಳು ಮಠದ ಬಳಿ ಲಾರಿ ಪಲ್ಟಿಯಾದ ಪರಿಣಾಮ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. ಮಳೆ ಹಿನ್ನೆಲೆ ನಿಯಂತ್ರಣ ತಪ್ಪಿದ ಲಾರಿಯನ್ನ ಪರಿಶೀಲಿಸಲು ಸ್ಥಳಕ್ಕೆ ಹಿರೇಬಾಗೇವಾಡಿ ಪೊಲೀಸರು ಭೇಟಿ ನೀಡಿದರು. ಬೆಳಗಾವಿ ಜಿಲ್ಲೆಯ ಬಡೆಕೊಳು ಮಠದ ಬಳಿ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಯೊಂದು ಮಳೆಯಿಂದಾಗಿ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಅಪಘಾತದ ಪರಿಣಾಮ ಹೆದ್ದಾರಿಯಲ್ಲಿ ವಾಹನಗಳ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗಿದೆ. ಘಟನೆ ಮಾಹಿತಿ ಪಡೆದ ಹಿರೇಬಾಗೇವಾಡಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಇದೇ ಸ್ಥಳದಲ್ಲಿ ಕಳೆದ ಒಂದೇ ವಾರದಲ್ಲಿ 6 ಅಪಘಾತಗಳು ನಡೆದಿರುವ ಹಿನ್ನೆಲೆ ಹೆದ್ದಾರಿ ಸುರಕ್ಷತೆ ಕುರಿತು ಸಾರ್ವಜನಿಕರು ಗಂಭೀರ ಆತಂಕ ವ್ಯಕ್ತಪಡಿಸಿದ್ದಾರೆ. ग्लास
ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿಯ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಪರಿಸ್ಥಿತಿ ಸೂಕ್ಷ್ಮತೆಯಲ್ಲಿರುವ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಡ್ಯಾಂ ಸುತ್ತಮುತ್ತ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಡ್ರೋನ್ ಕ್ಯಾಮೆರಾಗಳ ಮೂಲಕ ಹದ್ದಿನ ಕಣ್ಗಾವಲು ನಡೆಸಲಾಗುತ್ತಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ 1500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಹೋರಾಟದ ಬೆಳವಣಿಗೆಗಳ ಮೇಲೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ನಿಕಟ ನಿಗಾ ವಹಿಸಿದೆ. ಈ ಕುರಿತು ವಿಶೇಷ ವರದಿ ಇಲ್ಲಿದೆ. ಮಂಡ್ಯದಲ್ಲಿ ಕಾವೇರಿ ಹೋರಾಟ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದೆ. ಅತಿ ಸೂಕ್ಷ್ಮ ಪ್ರದೇಶವಾದ ಕೆಆರ್ಎಸ್ ಡ್ಯಾಂ ಸುತ್ತಮುತ್ತ ಬಿಗಿ ಪೊಲೀಸ್ ಭದ್ರತೆ ಒದಗಿಸಲಾಗಿದ್ದು, ಡ್ರೋನ್ ಕ್ಯಾಮೆರಾಗಳ ಮೂಲಕ ನಿರಂತರ ನಿಗಾ ವಹಿಸಲಾಗುತ್ತಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸುಮಾರು 1,500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಿ ಪರಿಸ್ಥಿತಿಯನ್ನು ಸಂಪೂರ್ಣ ನಿಯಂತ್ರಣದಲ್ಲಿ ಇರಿಸಲು ಅಧಿಕಾರಿಗಳು ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಗದಗ್ನಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿಯವರು ದಿಢೀರ್ ಭೇಟಿ ಹಲವು ಸಮಸ್ಯೆಗಳನ್ನ ಬೆಳಕಿಗೆ ತಂದಿದೆ. ಜೇಮ್ಸ್ ಆಸ್ಪತ್ರೆ ನರ್ಸಿಂಗ್ ವಿದ್ಯಾರ್ಥಿನಿಯರ ಸಮಸ್ಯೆಗಳು, ಬಿಸಿಎಂ ಹಾಸ್ಟೆಲ್ ಅವ್ಯವಸ್ಥೆ ಹಾಗೂ ಭ್ರೂಣ ಹತ್ಯೆ ಕುರಿತು ಗಂಭೀರ ಕಳವಳ ವ್ಯಕ್ತಪಡಿಸಿರುವ ಅಧ್ಯಕ್ಷೆ ನಾಗಲಕ್ಷ್ಮಿ ಜಿಲ್ಲಾಡಳಿತಕ್ಕೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಗದಗ ಜಿಲ್ಲೆಯ ಜಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರು ಆಸ್ಪತ್ರೆಯ ವಿವಿಧ ವಿಭಾಗಗಳನ್ನು ಪರಿಶೀಲಿಸಿ ನರ್ಸಿಂಗ್ ವಿದ್ಯಾರ್ಥಿನಿಯರ ಅಹವಾಲುಗಳನ್ನು ಆಲಿಸಿದರು. ನರ್ಸಿಂಗ್ ವಿದ್ಯಾರ್ಥಿನಿಯರಿಂದ ಶಿಕ್ಷಣಕ್ಕೆ ಸಂಬಂಧಿಸಿದ ಕೆಲಸಗಳನ್ನು ಮಾಡಿಸುತ್ತಾರೆ ಎಂದು ಪ್ರಶ್ನಿಸಿದ ಅವರು, ಸಮಾಜ ಕಲ್ಯಾಣ ಹಾಗೂ ಬಿಸಿಎಂ ಹಾಸ್ಟೆಲ್ಗಳಲ್ಲಿ ಊಟ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಇದೆ ಎಂಬ ದೂರುಗಳನ್ನು ಗಂಭೀರವಾಗಿ ಪರಿಗಣಿಸಿದರು. ಮೆನು ಪ್ರಕಾರ ಆಹಾರ ನೀಡುತ್ತಿಲ್ಲ ಎಂದು ವಿದ್ಯಾರ್ಥಿನಿಯರು ಅಳಲು ತೋಡಿಕೊಂಡರು. ಪರಿಶೀಲನೆ ವೇಳೆ ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ನಾಗಲಕ್ಷ್ಮಿಯವರು ಕಣ್ಣೀರು ಹಾಕಿ ಕುಟುಂಬದ ಸಂಕಷ್ಟ ವಿವರಿಸಿದ ಮಹಿಳೆಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹಾಸ್ಟೆಲ್ನಲ್ಲಿ ಉದ್ಯೋಗ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಬಳಿಕ ಮಾತನಾಡಿದ ಅವರು, ಗದಗ್ ಜಿಮ್ಸ್ ಆಸ್ಪತ್ರೆಯ ಕಾರ್ಯವೈಖರಿಯನ್ನು ಶ್ಲಾಘಿಸಿ ತಿಂಗಳಿಗೆ 700ರಿಂದ 800 ಹೆರಿಗೆಗಳು ನಡೆಯುತ್ತಿದ್ದು, ಹೆರಿಗೆಯ ನಂತರ ಸಾವಿರ ಪ್ರಮಾಣ ಅತ್ಯಂತ ಕಡಿಮೆಯಾಗಿದೆ ಎಂದರು. ಈ ಮಾದರಿಯನ್ನು ರಾಜ್ಯದ ಎಲ್ಲ ಆಸ್ಪತ್ರೆಗಳಲ್ಲಿ ಜಾರಿಗೆ ತರಲು ಆರೋಗ್ಯ ಸಚಿವರು ಹಾಗೂ ಆಯುಕ್ತರ ಗಮನಕ್ಕೆ ತರಲಾಗುವುದು ಎಂದು ಹೇಳಿದರು. ಇನ್ನು ಇದೇ ವೇಳೆ ನರ್ಸಿಂಗ್ ವಿದ್ಯಾರ್ಥಿನಿಯರ ಸಮಸ್ಯೆಗಳಿಗೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿರುವ ಅವರು, ಬಿಸಿಎಂ ಹಾಸ್ಟೆಲ್ಗಳಲ್ಲಿನ ಮೂಲಭೂತ ಸೌಲಭ್ಯಗಳ ಕೊರತೆ ಹಾಗೂ ಡಿ ಗ್ರೂಪ್ ನೌಕರರ ವೇತನ ಹೆಚ್ಚಳದ ವಿಷಯವನ್ನು ಪ್ರಸ್ತಾಪಿಸಿದರು. ಗದಗ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳ ಜನನ ಪ್ರಮಾಣ ಕಡಿಮೆಯಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಗೆ ಎಂದು ಹೇಳಿದ ನಾಗಲಕ್ಷ್ಮಿಯವರು, ಹೆಣ್ಣು ಭ್ರೂಣ ಹತ್ಯೆ ನಡೆಯುತ್ತಿರುವ ಸಾಧ್ಯತೆಗಳ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದರು. ಈ ಕುರಿತು ಜಿಲ್ಲಾಡಳಿತ ಕೈಗೊಂಡಿರುವ ಕ್ರಮಗಳ ಸಂಪೂರ್ಣ ಮಾಹಿತಿಯನ್ನು ಕೇಳುವುದಾಗಿ ತಿಳಿಸಿದರು. ಇವತ್ತು ನಾನು ಗದಗ್ನ KH ಮೆಡಿಕಲ್ ಟೀಚಿಂಗ್ KH ಪಾಟೀಲ್ ಅವರ ಮೆಡಿಕಲ್ ಟೀಚಿಂಗ್ ಹಾಸ್ಪಿಟ್ಲಿಗೆ ಬಂದಿದ್ದೀನಿ. ನನಗೆ ಭಾಳಷ್ಟು ಸಂತೋಷ ತಂದಿದೆ. ಒಂದು ತಿಂಗಳಿಗೆ 700ರಿಂದ 800 ಡೆಲಿವರಿ ಮಾಡ್ತಾರೆ. ಮೆಟರ್ನಲ್ ಡೆತ್ಸು ಅಬ್ಸಲ್ಯೂಟ್ಲಿ ಎಷ್ಟು ಒಂದು 3 ಇಯರ್ಸಿಗೆ ನೀವು ಒಂದು ಇದಕ್ಕೆ ಎಷ್ಟು ಸಾವಾಗಿರ್ಬೋದು? ಇಲ್ಲಿ 4-5 ಆಗಿದೆ. ಮೆಟರ್ನಲ್ ಡೆತ್ಸು ಭಾಳ ಕಡಿಮೆ ಇದ್ದಾವೆ. ಲಾಸ್ಟ್ 3 ವರ್ಷದಲ್ಲಿ ತಾಯಂದಿರ ಸಾವು 3 ಅಥವಾ 4 ಸಂಖ್ಯೆ ಮಾತ್ರ. ಅದು ಹೇಗಂತಂದರೆ ಎಲ್ಲ PHCಗಳು ತಾಲೂಕು ಆಸ್ಪತ್ರೆಯಿಂದ ಸೀರಿಯಸ್ ಇರೋನ ಇಲ್ಲಿಗೆ ರೆಫರ್ ಮಾಡ್ತಾರೆ. ಬಟ್ ನಾನಿಲ್ಲಿ ನಮ್ಮ KH ಪಾಟೀಲ್ರ ಈ ಒಂದು ಮೆಡಿಕಲ್ ಟೀಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ನೋಡಿದ್ದೇನಂತಂದರೆ, ತಾಯಂದಿರ ಸಾವನ್ನು ತಡೆಯೋದೇ ಭಾಳ ಮುಖ್ಯ. ಎಸ್ಪೆಷಲಿ ತಾಯಂದಿರ ಸಾಯೋದೇನಂತಂದರೆ BP ಇರ್ತದೆ, ಹೆಮರೋಜ್ ಆಗ್ತದೆ. BP ಜಾಸ್ತಿ ಆದಾಗ ಕನ್ವಲ್ಷನ್ಸ್ ಆಗ್ತವೆ, ಪಿಡ್ಸ್ ಬರ್ತವೆ. ಅದಕ್ಕೋಸ್ಕರನೇ ಅವರು ಒಂದು ಪ್ರತ್ಯೇಕವಾದಂಥ ಒಂದು ಟೀಮ್ನೇ ಇದು ಮಾಡಿದ್ದಾರೆ ಅಲ್ಲಿ. ಅಂದರೆ ನಾನು ಇಷ್ಟು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹೋಗಿದ್ದೀನಿ. ಈ ಆಸ್ಪತ್ರೆಯಲ್ಲಿ ಆ ಒಂದು ಕನ್ಸರ್ನ್ ಅಂಡ್ ಕಮಿಟ್ಮೆಂಟು ನನಗೆ ತುಂಬ ಇಷ್ಟ ಆಯಿತು. ನಾನಿದು ಖಂಡಿತವಾಗ್ಲೂ ಆರೋಗ್ಯ ಇಲಾಖೆಗೆ, ಆಯುಕ್ತರಿಗೆ ನಾನಿದು ಸರ್ಕಾರಕ್ಕೆ ಗಮನಕ್ಕೆ ತರ್ತೇನೆ.
ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲೂ ಇದು ಒಂದು ಎಸ್ಪೆಷಲಿ ಟೀಚಿಂಗ್ ಇನ್ಸ್ಟಿಟ್ಯೂಟ್ಸ್ನಲ್ಲಿ ಇದು ಮಾಡ್ಬೋದು. ಹಾಗಾಗಿ ತಾಯಂದಿರ ಸಾವನ್ನು ಉಳಿಸ್ಬೋದು. ಎರಡನೇದು ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಸ್ಟೆರಿಲೈಸೇಷನ್ ಪ್ರೋಟೋಕಾಲ್ಸ್ ಚೆಕ್ ಮಾಡಿದ್ದೀವಿ. ವಾಟರ್ ಕ್ವಾಲಿಟಿದು ರಿಪೋರ್ಟ್ಸ್ ತೊಗೊಂಡಿದ್ದೀನಿ. ಮತ್ತು ಓ ಟಿಯಲ್ಲಿ ಎಲ್ಲವೂ ಯಾವ ಥರ ಸ್ಟೆರಿಲೈಸೇಷನ್ ಮೇಂಟೈನ್ ಮಾಡ್ತಾರೆ. ಯಾಕಂದರೆ ತಾಯಂದ್ರ ಸಾವು ನೀವು ನೋಡಿದ್ದೀರಾ ಯಾವುದಕ್ಕೆ. ಮತ್ತು ಡ್ರಗ್ಸ್ ಹೆಂಗೆ ಸ್ಟೋರ್ ಮಾಡ್ತಾರೆ, ಕರೆಕ್ಟ್ ರೆಫ್ರಿಜಿರೇಟ್ರು ಟೆಂಪ್ರೇಚರ್ ಎಲ್ಲ ಯೂಸ್ ಮಾಡ್ತಾರಾ, ಮತ್ತು ತಾಯಿ ಮಕ್ಕಳ ಇಲ್ಲಿ ಬ್ಲಡ್ ಬ್ಯಾಂಕ್ ಹೆಂಗಿದೆ, ಮತ್ತು ಇಲ್ಲಿ ಎಲ್ಲ ಔಷಧಿಗಳನ್ನು ಕೊಡ್ತಾರಾ, ಹೊರಗಡೆ ಬರೀತಾರಾ, ಪ್ರತಿಯೊಬ್ಬರನ್ನು ಕೇಳಿದ್ದೀನಿ ನಾನು. ಇಡೀ ಆಸ್ಪತ್ರೆಯಲ್ಲಿ ಎಲ್ಲೂ ಹೊರಗಡೆ ಬರ್ಕೊಡಲ್ಲ ಅಂತ ಹೇಳಿದ್ದಾರೆ. ಒಂದೇ ಒಂದು ನಾನು ನೋಡಿದ್ದೇನಂತಂದರೆ, ನಮ್ಮ ಈ ನರ್ಸಿಂಗ್ ಸ್ಟೂಡೆಂಟ್ಸ್ ಇದ್ದಾವಲ್ಲ, ಇವರು ಮಕ್ಕಳು ಕ್ಲಿನಿಕಲ್ ಎಂಟ್ರ್ ಆಗೋಕ್ಕೆ ಮುಂಚೆ ಅವ್ರಿಗೆ ನಾವು ಹೆಪಟೈಟಿಸ್ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು. ಅಷ್ಟೂ ಜನ ಮಕ್ಕಳು ನನಗೆ ಹೇಳಿದ್ದೇನೆಂದರೆ ವ್ಯಾಕ್ಸಿನ್ ಮಾಡಿಸಿಲ್ಲ ಅವರಿಗೆ. ಇದು ಆ ಮಕ್ಕಳು ಇದೇ ಒಂದು ಸಂಸ್ಥೆ ಅಡಿ ಬರೋದ್ರಿಂದ ಯಾಕೆ ಮಾಡಿಲ್ಲ, ಅವ್ರ ಮೇಲೆ ಕ್ರಮ ತಗೋಬೇಕು. ಮತ್ತು ಇಮಿಡಿಯೇಟ್ಲಿ ಆ ನರ್ಸಿಂಗ್ ಎಲ್ಲ ಮಕ್ಕಳಿಗೂ ವ್ಯಾಕ್ಸಿನೇಟ್ ಆಗಬೇಕು ಅಂತ ನಾನು ಅವರ ಗಮನಕ್ಕೆ ತಂದಿದ್ದೀನಿ. ನಾಳೆ ಜಿಲ್ಲಾಡಳಿತದಲ್ಲಿ ನಾನು ಇದನ್ನು ಮೀಟಿಂಗಿಗೆ ತಗೊಳ್ತೇನೆ. ಮತ್ತು ಇನ್ನೊಂದು ಏನು ಹೇಳಿದ್ರಿ ಸರ್, ಇನ್ನೊಂದೇನೋ ಒಂದು ಮಾಡಬೇಕಂತಂದ್ವಲ್ಲ ನಾವು. ಹಾಂ, ನಮ್ಮ BCM ಹಾಸ್ಟೆಲಿಂದ ಬರುವಂಥ ಮಕ್ಕಳು, ನಮ್ಮ BCM ಹಾಸ್ಟೆಲ್ನಲ್ಲಿ ಮೆನು ಪ್ರಕಾರ ಊಟ ಮಾಡೋದಿಲ್ಲ. ಮಕ್ಕಳಿಗೆ ಊಟದ ಭಾಳ ತೊಂದರೆ ಆಗ್ತಾಯಿದೆ. ಮತ್ತು ಸ್ನಾನಕ್ಕೆ, ಬಟ್ಟೆ ಒಗಿಲಿಕ್ಕೆ ಅವಕ್ಕೆಲ್ಲ ನೀರಿನ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ. BCM DD ಅವ್ರಿಗೂ ಕರೆದಿದ್ದೀನಿ. ನಾಳೆ ಜಿಲ್ಲಾಡಳಿತ ಅಧಿಕಾರಿ ರಿವ್ಯೂ ಮೀಟಿಂಗ್ನಲ್ಲಿ DDಗಳು ಯಾವ ಥರ ಜವಾಬ್ದಾರಿ ತಗೊಳ್ತಾರೆ, ಮೈನಾರಿಟಿ, SC ST OBC ಜನರಲ್ ಹಾಸ್ಟೆಲ್ಸ್ ಹೆಂಗೆ ನಡೀತಾ ಇದ್ದಾವೆ, ಊಟ ಏನು. ನಿನ್ನೆ ನಡೆದಂಥ ರಾಯಚೂರು ಲಿಂಗ್ಸೂರಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆಯ ಮಕ್ಕಳು 32 ಮಕ್ಕಳು ಫುಡ್ ಪಾಯ್ಸನಿಂಗ್ ಆಗಿ ಅಡ್ಮಿಟ್ ಆಗಿದ್ದಾವೆ. ಆ ಥರ ಆಗೋದಕ್ಕೆ ಮುಂಚೆ ಮುನ್ನೆಚ್ಚರಿಕೆ ಇಲ್ಲಿ ವಹಿಸಬೇಕು ಅಂತಲೂ ಸಹ ನಾಳೆ ನಾನು DC ಆಫೀಸ್ನಲ್ಲಿ ಖಡಾಖಂಡಿತವಾಗಿ ವಾರ್ನಿಂಗ್ ಮಾಡ್ತೀವಿ. ಹಾಂ, ಹೌದಾ, ಆಯಿತು. ಅದನ್ನು ಏನಿದೆ D ಗ್ರೂಪ್ ಅದಕ್ಕೆ ಕೊಡೋಕ್ಕೆ ಹೇಳಿ. ಆಮೇಲೆ ವೇಜಸ್ಸು ನಮ್ಮ D ಗ್ರೂಪ್ದು ಎಲ್ಲ ನಾನು ಚೆಕ್ ಮಾಡಿಸ್ತಾ ಇದ್ದೇನೆ. ಸೊ ಎಲ್ಲರಿಗೂ ಕರೆಕ್ಟಾಗಿ ಸಂಬಳ ಮಾಡ್ತಾ ಇದ್ದಾರೆ. ಮತ್ತು ಈಗ ರಿವೈಸ್ಡ್ ಮಿನಿಮಮ್ ವೇಜಸ್ ಬಂದಿದೆ ಸರ್ಕಾರದ್ದು. ಅದು ನೆಕ್ಸ್ಟಿಂದ D ಗ್ರೂಪ್ ಅವ್ರಿಗೆ ಅದೇ ಥರ ಬರುತ್ತೆ, ಹೆಚ್ಚಿಗೆ ಆಗಿ ಸಂಬಳ ಬರುತ್ತೆ. ಈಗ ಮಾಡ್ತಾ ಇದ್ದಾರೆ ಎಲ್ಲವೂ. ಮತ್ತು ಆರೋಗ್ಯ ಇಲಾಖೆಯಿಂದ ಕೇಳಿದ್ದೀವಿ, ಅದೆಲ್ಲ ಬರ್ತಾ ಇದೆ. ಮತ್ತು ಇಲ್ಲಿನೂ ಅಷ್ಟೇ ನೋಡಿ, ನಾನು ನಮ್ಮ ಡಾಕ್ಟ್ರ್ ಅವ್ರಿಗೆ ಕೇಳಿದೆ, ಹೆಣ್ಣು ಮತ್ತು ಗಂಡು ಮಗು ಒಂದು ತಿಂಗಳಲ್ಲಿ 700ರಿಂದ 800 ಹೆರಿಗೆ ಆಗುತ್ತೆ ಅಂದರೆ ಇವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಇಲ್ಲೂ ಸಹ ಹೆಣ್ಣು ಮಕ್ಕಳ, ನನ್ನೆನೆ ಬಾಗಲಕೋಟೆಗೆ ಹೋಗಿದ್ದೆ, ಅಲ್ಲೂ ಸಹ ಗಂಡು ಮಕ್ಕಳದು ಸಂಖ್ಯೆನೇ ಜಾಸ್ತಿ ಇದೆ ಡೆಲಿವರಿಯಲ್ಲಿ, ಹೆಣ್ಮಕ್ಳು ಕಡಿಮೆ. ಇಲ್ಲೂ ಅಷ್ಟೇ ಗಂಡು ಮಕ್ಕಳು ಜಾಸ್ತಿ, ಹೆಣ್ಮಕ್ಳು ಕಡಿಮೆ. ಆದರೆ ಪ್ರಕೃತಿ ನಿಯಮವಾಗಿ ಮೊದಲಿಗೆ ನಾವೆಲ್ಲ ಹುಟ್ಟಿದಾಗ ನಾವು ಯಾವಾಗಲೂ ಜಾಸ್ತಿನೇ ಇದ್ದೀವಿ, ಅವ್ರು ಕಡಿಮೆ. ಇದೆಲ್ಲ ಇಂಡಿಕೇಶನ್ ಏನಂತಂದರೆ, ಒಳಗಡೆ ಗುಟ್ಟಾಗಿ ಎಲ್ಲೋ ಒಂದೊಂದು ಕಡೆ ಮಗು ಹೆಣ್ಣೋ ಗಂಡೋ ಅಂತ ತೋರಿಸ್ಕೊಂಡು ಹೆಣ್ಣು ಮಕ್ಕಳನ್ನ ಅಬಾರ್ಟ್ ಮಾಡಿಸ್ತಾ ಇದ್ದಾರೆ. ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇದೆ ಅನ್ನೋದೇ ಇದೆಲ್ಲ ಒಂದು ಇಂಡಿಕೇಶನ್. ಸೊ ನಾನು ಇದ್ರ ಬಗ್ಗೆ ಏನೆಲ್ಲ ಜಿಲ್ಲಾಡಳಿತ ಕ್ರಮ ತಗೊಂಡಿದೆ ಅಂತ ನಾಳೆ ನಾನು ರಿವ್ಯೂನಲ್ಲಿ ಎಲ್ಲ ವರದಿಗಳನ್ನು ಇಸ್ಕೊಳ್ತೇನೆ. ಟೆಂಪ್ರರಿ ಇರೋರಿಗೆ ಆ ಥರನೇ ಇರುತ್ತೆ. ಬಟ್ ಆದರೆ ಅವ್ರಿಗೂ ಸಹ ಕಾಯ್ದೆಗಳಿದ್ದಾವೆ. ಹೆಂಗಂದರೆ ಹಂಗೆ ತೆಗಿಯೋಕ್ಕೆ ಬರೋದಿಲ್ಲ. ಋತುಚಕ್ರ ರಜೆ ಕೊಡ್ತಾ ಇಲ್ವಾ? ನಾಳೆ ಅದನ್ನು ಋತುಚಕ್ರ ರಜೆ ಒಂದು ಕೇಳಿದ್ದಾರೆ. ಬಟ್ ಅದು ಮೇಡಮ್ ಎಲ್ರಿಗೂ ಕೊಡಬೇಕಲ್ವಾ? ಎಲ್ರಿಗೂ ಕೊಡಬೇಕು. ಅದೇನು ನೀವು ಸ್ಪೆಷಲಾಗಿ ಬರ್ದಿರೋ ಗೊತ್ತಿಲ್ಲ. ಹೇಳಿದ್ದಾರೆ, ಅದನ್ನು ನಾನು ಖಂಡಿತವಾಗ್ಲೂ ಸರ್ಕಾರಕ್ಕೆ ಹೇಳ್ತೀನಿ. ಎಲ್ಲ ಹೆಣ್ಮಕ್ಳು ಒಂದೇ ಅಲ್ವಾ? ಸೊ ಹಾಗಾಗಿ ಥ್ಯಾಂಕ್ ಯು. ಸಾಗರ ತಾಲೂಕಿನ ಬ್ರಾಹ್ಮಣ ಮಂಚಲೆ ಗ್ರಾಮದಲ್ಲಿ ಅಕ್ರಮ ಜಂಬೆಟ್ಟಿಗೆ ಗಣಿಗಾರಿಕೆಗೆ ತಹಸೀಲ್ದಾರ್ ದಿಢೀರ್ ದಾಳಿ ಮಾಡಿದ್ದಾರೆ. ಜಂಬಟ್ಟಿಗೆ ತುಂಬಿದ್ದ ಲಾರಿಯನ್ನು ಜಪ್ತಿ ಮಾಡಲಾಗಿದ್ದು, ಅಕ್ರಮ ಸಾಗಾಟಗಾರರ ವಿರುದ್ಧ FIR ದಾಖಲಾಗಿದೆ. ಅಕ್ರಮ ಗಣಿಗಾರಿಕೆ ಮಾಡಿದರೆ ಜೈಲು ಗ್ಯಾರಂಟಿ ಎಂದು ತಹಸೀಲ್ದಾರ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬೊಮ್ಮತ್ತಿ ಸಮೀಪದ ಬ್ರಾಹ್ಮಣ ಮಂಚಲೆ ಗ್ರಾಮದಲ್ಲಿ
ಅಕ್ರಮ ಜಂಬಿಟ್ಟಿಗೆ ಗಣಿಗಾರಿಕೆ ವಿರುದ್ಧ ತಹಸೀಲ್ದಾರ್ ಡಾಕ್ಟರ್ ಪ್ರತಿಭಾ ಆರ್ ನೇತೃತ್ವದಲ್ಲಿ ದಿಢೀರ್ ದಾಳಿ ನಡೆಸಲಾಗಿದೆ. ಕಾರ್ಯಾಚರಣೆಯಲ್ಲಿ ಜಂಬಿಟ್ಟಿಗೆ ತುಂಬಿದ್ದ ಲಾರಿಯನ್ನ ಜಪ್ತಿ ಮಾಡಲಾಗಿದ್ದು, ಅಕ್ರಮ ಸಾಗಾಟಗಾರರ ವಿರುದ್ಧ ಸಾಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆರ್ಐ ಗುರುರಾಜ್ ಹಾಗೂ ವಿಎ ನಂದೀಶ್ ಅವರೊಂದಿಗೆ ಕಾರ್ಯಾಚರಣೆ ನಡೆಸಿದ ತಹಸೀಲ್ದಾರ್ ಯಾವುದೇ ಪ್ರಭಾವಕ್ಕೂ ಬಗ್ಗದೆ ಅಕ್ರಮ ಗಣಿಗಾರಿಕೆ ಮತ್ತು ಒತ್ತುವರಿಗಳ ವಿರುದ್ಧ ಕಠಿಣ ಕ್ರಮ ಮುಂದುವರಿಯಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಅಕ್ರಮ ಗಣಿಗಾರಿಕೆ ನಡೆಸಿದರೆ ಜೈಲು ಗ್ಯಾರಂಟಿ ಎಂಬ ಖಡಕ್ ಸಂದೇಶದೊಂದಿಗೆ ಸಾಗರದ ನೆಲಜಲ ಸಂರಕ್ಷಣೆಗೆ ಆಡಳಿತ ಬದ್ಧವಾಗಿದೆ. ತಹಶೀಲ್ದಾರ್ ಸಾಗರ ತಾಲೂಕು ಈ ದಿನ ತ್ಯಾಗರ್ತಿ ಭಾಗದ ಮಳ್ಳ ಅನ್ನೋ ಪ್ರದೇಶದಲ್ಲಿ ನಾವು ಅಕ್ರಮವಾಗಿ ಜಂಬಿಟ್ಟಿಗೆಯನ್ನ ತುಂಬಿಕೊಂಡು ಸಾಗಿಸ್ತಾ ಇದ್ದುದನ್ನ ನಾವು ದಾಳಿ ಮಾಡಿದ್ದೀವಿ. ಇಲ್ಲಿ ಈ ಪ್ರದೇಶದಲ್ಲಿ ಬಹಳ ಹಿಂದಿನಿಂದಲೂ ಕೂಡ ಇಲ್ಲಿ ನೀವು ಕಾಣಬಹುದು, ಬಹಳ ಹಿಂದೆ ಕೂಡ ಇಲ್ಲಿ ಬಹಳ ತಗ್ಗು ಪ್ರದೇಶದಿಂದ ಇದೆ. ಇಲ್ಲಿ ಬಹಳ ಹಿಂದಿನಿಂದ ಕೂಡ ನಮಗೆ ತೆಗೆದಿರುವಂಥದ್ದು ಕಂಡು ಬರ್ತಾ ಇದೆ. ಈ ಒಂದು ಭಾಗದಲ್ಲಿ ಇವತ್ತು ಕೂಡ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಿದ್ದು ನಮ್ಮ ಗಮನಕ್ಕೆ ಬಂದು ತಕ್ಷಣ ನಾವು ದಾಳಿ ಮಾಡಿದ್ದೀವಿ. ಈ ಒಂದು ಪ್ರದೇಶದಲ್ಲಿದ್ದಂತಹ ಲಾರಿಯನ್ನು ಮುಟ್ಟುಗೋಲು ಹಾಕ್ಕೊಂಡು ಇವತ್ತು ನಾವು ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣವನ್ನು ದಾಖಲಿಸ್ತಾ ಇದ್ದೀವಿ. ಜೊತೆಗೆ ನಾನು ಎಲ್ರಿಗೂ ಏನಪ್ಪ ಹೇಳೋದು ಅಂದರೆ, ನಮ್ಮ ಸಾಗರ ತಾಲೂಕಿನಲ್ಲಿ ಎಲ್ಲಿಯೂ ಕೂಡ ಈ ರೀತಿ ಅಕ್ರಮವಾಗಿ ಮರಳು ಸಾಗಾಟ ಇರಬಹುದು, ಜಂಬಿಟ್ಟಿಗೆ ಸಾಗಾಟ ಇರಬಹುದು, ಯಾವುದನ್ನು ಕೂಡ ನಾವು ಸಹಿಸೋದಿಲ್ಲ. ನಿರ್ದಾಕ್ಷಿಣ್ಯವಾಗಿ ನಾವು ಕಾನೂನು ಕ್ರಮವನ್ನು ತಗೊಳ್ತೇವೆ. ನಮ್ಮ ಸಾಗರ ತಾಲೂಕಿನಲ್ಲಿ ಎಲ್ಲಿಯೂ ಕೂಡ ಈ ರೀತಿಯಾಗಿ ಅಕ್ರಮವಾಗಿ ಸಾಗಾಟ ನಡೆಸಲಿಕ್ಕೆ ನಾವು ಖಂಡಿತ ಬಿಡೋದಿಲ್ಲ. ದರ್ಶನ್ ಭೇಟಿಗೆ ಆಗಮಿಸಿದ ಪತ್ನಿ ವಿಜಯಲಕ್ಷ್ಮಿ. ಕಳೆದ ಮಂಗಳವಾರ ಧನ್ವೀರ್ ಜೊತೆ ಭೇಟಿಗೆ ಬರೆದ ವಿಜಯಲಕ್ಷ್ಮಿ ದೂರ ಸುದ್ದಿ ಬೆನ್ನಲ್ಲೇ ಮೊದಲ ಬಾರಿಗೆ ಭೇಟಿಯಾಗಿದ್ದಾರೆ ಧನ್ವೀರ್ ಬಂದು ಭೇಟಿ ಮಾಡಿ ಹೋದ ಮೇಲೆ ಇಂದು ಭೇಟಿಗೆ ಬಂದಿರುವ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ದರ್ಶನ್ ನಡುವೆ ಅಂತರ ಕಾಯ್ಕೊಂಡಿದ್ದ ನಟ ಧನ್ವೀರ್ ಮೇಲೆ 10 ಕೋಟಿ ಹಣ ಎತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಮಂಗಳವಾರ ದರ್ಶನ್ ರನ್ನ ಭೇಟಿ ಮಾಡಿದ ಧನ್ವೀರ್ 2 ದಿನಗಳು ಕಳೆದ ನಂತರ ದರ್ಶನ್ ರವರನ್ನ ಭೇಟಿ ಮಾಡಲು ಬಂದಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಸರಿ